ಸೂರಾಲ್ ಅರಮನೆಯ ಅರಸರು ಬಾರ್ಕೂರು ಅರಸರಿಗೆ ಕಪ್ಪು ಕಾಣಿಕೆಯನ್ನ ಕೊಡ್ತಾ ಇದ್ರಂತೆ. ಬಾರ್ಕೂರು ಅರಸರು ಮೈಸೂರು ಅರಸರಿಗೆ ಕಪ್ಪು ಕಾಣಿಕೆಯನ್ನ ಕೊಡ್ತಾ ಇದ್ರಂತೆ. ಈ ಅರಮನೆಯಲ್ಲಿ 7 ಅಂಗಳ ಇದೆ. ಬನ್ನಿ ಹಾಗಾದ್ರೆ ಈ ಅರಮನೆಯ ವೈಭವ, ಆಡಂಬರ, ವಾಸ್ತುಶಿಲ್ಪ ಎಲ್ಲವನ್ನ ನೋಡ್ಕೊಂಡು ಬರೋಣ. ಮಣ್ಣಿನ ಗೋಡೆ, ಒಂದು ಮಳೆಗಳನ್ನು ಯೂಸ್ ಮಾಡಲಿಲ್ಲ ಅವ ಕಟ್ಟುವಾಗ. ಕಲ್ಲುಗಳನ್ನು ಯೂಸ್ ಮಾಡಲಿಲ್ಲ, ಮಣ್ಣಿಂದನೇ ಕಟ್ಕೊ ಬಂದಿದ್ದಾರೆ. ಆವಾಗೆಲ್ಲ ಮಣ್ಣು, ಕತ್ತ, ಸುಣ್ಣ ಮಿಕ್ಸ್ ಮಾಡಿ ಅದನ್ನು ಕೊಳೆಸಿ ಅದನ್ನು ಹಚ್ತಾ ಇದ್ದರು ಗೋಡೆ ಕಟ್ಟಲಿಕ್ಕೆ. ಇಲ್ಲಿ ದ್ವಾರ ಬಾಗಿಲು, ಅದಕ್ಕೆ ಆನೆ ಬಾಗಿಲು ಅಂತಲೂ ಹೇಳ್ತಾರೆ. ಅದು ಬಾಗಿಲು ತೆಗೆಯುವಾಗ ಆನೆ ಕೂಗಿದಂಥ ಶಬ್ದ ಆಗ್ತಿತ್ತು. ಆವಾಗ ರಾಜರಿಗೆ ಅಂದರೆ ಮರ್ಯಾದೆಗೆ ಅಂದರೆ ಅಲ್ಲಿ ಕೊಡುವಾಗ ಅಂದರೆ ಅದು ತೆಗೆದಾಗ ಯಾರು ಜನರ ಓಡಾಟಗಳಿರ್ತಿರ್ಲಿತ್ತು. ಅದು ಬಾಗಿಲು ಕ್ಲೋಸ್ ಆದ ನಂತರನೇ ಜನ ಆವಾಗ ಓಡಾಡ್ತಿದ್ರು. ತುಂಬ ಚಾಕರಿ ವರ್ಗದವರು ಇಲ್ಲಿ ಬಂದು ಕೆಲಸ ಮಾಡಲೇಬೇಕಿತ್ತು ಆವಾಗ. ಅದೇ ಥರ ಅವರಿಗೆ ಕೆಲಸ ಮಾಡಿದವರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಅದು ನ್ಯಾಯ ಮುಚ್ಚಿಗೆ ಅಂತ ಇದೆ, ಅದಕ್ಕೆ ಪಂಚ ಮುಚ್ಚಿಗೆ ಅಂತ ಹೇಳ್ತಾರೆ, ನ್ಯಾಯ ಮುಚ್ಚಿಗೆ ಅಂತ ಹೇಳ್ತಾರೆ. ಅದರ ಕೆಳಗಡೆ ನಿಲ್ಲಿಸಿ ಆರೋಪಿಗಳ ಆದವ್ರನ್ನ ಅದರ ಕೆಳಗಡೆ ನಿಲ್ಲಿಸಿ ಅದು ಆವಾಗೆಲ್ಲ ಕೋರ್ಟಲ್ಲಿ ಇರಲಿಲ್ಲ, ರಾಜರ ತೀರ್ಮಾನ ಅಂತಿಮ ಆಗ್ತಿರ್ತಿತ್ತು. ಅದ್ರ ಕೆಳಗಡೆ ನಿಂತು ಮಾತಾಡುವಾಗ ಆಮೇಲೆ ಇವರು ಆರೋಪಿಗಳನ್ನು ನಿಲ್ಲಿಸಿದಾಗ ಅದು ಸುಳ್ಳು ಹೇಳದಿದ್ದರೆ ಅಲ್ಲಿ ಒಂದು ಕತ್ತಿ ನಿಲ್ಲಿಸ್ತಿದ್ರಂತೆ, ಅದು ತಲೆ ಮೇಲೆ ಬೀಳ್ತಿತ್ತಂತೆ. ಸುಳ್ಳು ಒಂದು ಸತ್ಯವಾದಿದ್ದರೆ ಅವ್ರಿಗೆ ಏನೂ ಆಗೋದಿರಲಿಲ್ಲ. ಮತ್ತು ಅರಮನೆಯ ರಾಜರ ಕಾಲದಲ್ಲಿ ಶಿಕ್ಷೆ ಏನಂದರೆ ಕತ್ತಲೆ ಕೋಣೆಗೆ ಹಾಕಿ ಬಿಡುವಂಥದ್ದು. ಅವರು ಊಟ ಒಂದು ಕೊಡ್ತಾರೆ ಮತ್ತು ಕತ್ತಲೆ ಕೋಣೆಯಲ್ಲಿ ಅವರು ಇಡೀ ದಿನವೂ ಕತ್ತಲೆಯಲ್ಲಿ ಅದೇ ಥರ ಶಿಕ್ಷೆ ಅನುಭವಿಸ್ತಿದ್ರು. ಆವಾಗಿನ ಕಾಲದಲ್ಲಿ ಇಲ್ಲಿ ಅರಮನೆಯ ರಾಣಿಯವರಿಗೆ ಹೊರಗಡೆ ವಿಹಾರಕ್ಕೆ ಹೋಗಲಿಕ್ಕೆ ಇತ್ತಂತೆ. ರಾಜರು ಮಾತ್ರ ಹೊರಗಡೆ ಎಲ್ಲ ತಿರುಗಲಿಕ್ಕೆ ಹೋಗುವಂಥದ್ದೆಲ್ಲ ರಾಜರಿಗೆ ಮಾತ್ರ. ಇಲ್ಲಿಯ ಉತ್ಸವ, ಅಂಬಡಿ ಆಡುವಂಥದ್ದು, ಸೂಡಿ ಕಾಳಗ ಮಾಡುವಂಥದ್ದು ಅದೆಲ್ಲ ಆಗ್ತಿದ್ದದ್ದು ನೋಡೋದು. ಅರಮನೆಯ ಮೇಲ್ಗಡೆ ಜಾಗ ಇದೆ, ಆ ಜಾಗದಲ್ಲಿ ಅವರು ನಿಂತು ನೋಡಬೇಕಿತ್ತು. ರಾಜರ ಕಾಲದಲ್ಲಿ ಅದೇ ದರ್ಬಾರ್ ನಡೀತಿತ್ತು, ದರ್ಬಾರ್ ಹಾಲ್. ಅಲ್ಲಿ ಅದು ಇವಾಗಿನ ಕಾಲದಲ್ಲಿ ಬಾಲ್ಕನಿಯ ಶೈಲಿಯಲ್ಲಿ ಇತ್ತು. ಅದರ ಕೆಳಗಡೆನೇ ಹೋಗಬೇಕಿತ್ತು. 12 ಕಂಬಗಳ ಅದು ಮಾಳಿಗೆ. ಅದರ ಮಧ್ಯದಲ್ಲಿ ರಾಜರ ಆಸ್ಥಾನ ಇತ್ತು, ಪಕ್ಕದಲ್ಲಿ ದೇವರ ಕೋಣೆ ಇತ್ತು. ಅದು ಇವಾಗಲೂ ಇದೆ, ಅದರಲ್ಲಿ ಕಂಬ ಮಾತ್ರ ಇದೆ, ಮತ್ತು ಕೋಣೆ ಎಲ್ಲ ಬಿದ್ದು ಹೋಗಿದೆ. ಅಲ್ಲಿ ಪ್ರತಿ ನವರಾತ್ರಿ ಉತ್ಸವದಲ್ಲಿ ಅಥವಾ ಚೌತಿ ಉತ್ಸವದಲ್ಲಿ ಅದರಲ್ಲಿ ಮಣೆ ಇಟ್ಟು ದೀಪ ಹಚ್ಚಿ ಇವಾಗಲೂ ದೇವರ ಆರಾಧನೆ ಮಾಡ್ತಾ ಇದ್ದಾರೆ.